ಸೂರ್ಯನ ನೋಡಿದ್ರೆ ಸೂರ್ಯ ಎದ್ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸದೆ ಮನೆ ಮನೆ ಮಹಾಲಕ್ಷ್ಮಿ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಈ ಹೆಸರು ಒಂದು ಸಾಕು, ಕೊಡವರ ಗಟ್ಟಿ ಗುಂಡಿಗೆ ಏನು ಅಂತ ತೋರಿಸುತ್ತೆ. ಇಲ್ಲಿ ಮನೆಗೆ ಒಬ್ಬ ಮಗ ದೇಶದ ಮಗನಾಗಿ ತಾಯ್ನಾಡನ್ನ ಕಾಯ್ತಾರೆ. ಅವನ ತಾಯಿ ತನ್ನ ಜೀವನ ಕೈಯಲ್ಲಿಟ್ಕೊಂಡು ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕಾಯೋದು ಇಲ್ಲಿನ ಜನರ ನಿರಂತರ ಕಾಯಕ. ಹೀಗೆ ದೇಶ ಕಾಯಕ್ಕೆ ಹೋದ ಲಕ್ಷಾಂತರ ಸಿಪಾಯಿಗಳ ಅರ್ಧಾಂಗಿಯರು ಅರ್ಧ ಜೀವನ ತನ್ನ ಜೀವನ ಕೈಯಲ್ಲಿಟ್ಕೊಂಡು ಶತಶತಮಾನದಿಂದ ಕಾಯ್ತಾ ಇದ್ದಾರೆ. ಈ ಮಣ್ಣು ತ್ಯಾಗಕ್ಕೆ ಹೆಸರು, ಈ ಮಣ್ಣು ದೇಶ ಪ್ರೇಮಕ್ಕೆ ಹೆಸರು. ಆ ದೇಶ ಪ್ರೇಮಿಯ ಹಾದಿಯನ್ನೇ ಕಾಯ್ತಾ ಇರೋ ನಮ್ಮ ಇವತ್ತಿನ ಮಹಾಲಕ್ಷ್ಮಿಯ ಒಂದು ಸಣ್ಣ ಪರಿಚಯ ನಿಮ್ಗೋಸ್ಕರ. ನನ್ನ ಹೆಸರು ರಮ್ಯಾ, ನನ್ನ ಹಸ್ಬೆಂಡ್ ಹೆಸರು ಪ್ರದೀಶ್ ಅಂತ. ಅವರು ಆರ್ಮಿಲಿ ವರ್ಕ್ ಮಾಡ್ತಾ ಇದ್ದಾರೆ. ನಮಗೆ ಮದುವೆ ಆಗಿದ್ದು 2018 ಏಪ್ರಿಲ್ 22ಕ್ಕೆ. ಮನೆಯಲ್ಲಿ ನಾವು ಅತ್ತೆ ಇದ್ದಾರೆ, ಮಗಳು ಇದ್ದಾಳೆ, ಅವಳಿಗೆ 2 ವರ್ಷ ಇವಾಗ. ನನಗೆ 3 ಮಕ್ಕಳಿದ್ದಾರೆ, 2 ಹೆಣ್ಣು ಮಕ್ಕಳು, 1 ಗಂಡು. ಬೆಳಗ್ಗೆ 6:30-7 ಗಂಟೆಗೆ ಎದ್ದೇಳೋದು. ಬೆಳಗ್ಗೆ ಎದ್ದು ನಾಷ್ಟದ ಕೆಲಸ ಮಾಡ್ತೀವಿ. ಅತ್ತೆ ಎದ್ದು ಹೆಲ್ಪ್ ಮಾಡ್ತಾರೆ ನಾಷ್ಟಕ್ಕೆ. ಆಮೇಲೆ ಮಧ್ಯಾಹ್ನಕ್ಕೆ ಅಡಿಗೆ ಕೆಲಸ. ನನ್ನ ಅತ್ತಿಗೆ ರಮ್ಯಾ, ಅವ್ರು ಬಂದು 3 ವರ್ಷ ಆಯ್ತು ನಮ್ಮ ಫ್ಯಾಮಿಲಿಗೆ. ಆ ಅಣ್ಣನ ತುಂಬಾ ಮಿಸ್ ಮಾಡ್ಕೋತಾರೆ. ನನ್ನ ಅವಳು ಸ್ವಂತ ಅಕ್ಕನ ತರ ಅನ್ಕೊಂಡಿದ್ದಾಳೆ. ನಾನು ಅವಳನ್ನ ಸ್ವಂತ ತಂಗಿ ತರನೇ ತಿಳ್ಕೊಂಡಿದ್ದೀನಿ. 2018ರಲ್ಲಿ ನನ್ನ ಮನೆ ಬಿದ್ದೋಯ್ತು. ಈಗ ಅವಳ ಕಾಲುಗುಣದಿಂದನೇ ಏನೋ ನಮಗೆ ಈಗ ಈ ಮನೆ ಸಿಕ್ಕಿದೆ. ನನ್ನ ಮನೆಗೆ ಬಂದ ಮಹಾಲಕ್ಷ್ಮಿ ಅಂದ್ರೆ ನನ್ನ ಸೊಸೆನೆ. ದೇಶ ಕಾಯೋ ಯೋಧ, ಮನೆ ಕಾಯೋ ಮಹಾಲಕ್ಷ್ಮಿ, ಇವರಿಬ್ಬರನ್ನ ಪ್ರೀತಿಯಿಂದ ಕಾಯ್ತಾ ಇರೋ ಅತ್ತೆ. ಇವರ ಜೊತೆ ನಮ್ಮ ಇವತ್ತಿನ ಸಂಭ್ರಮ ಶುರು ಮಾಡೋಣ ಬನ್ನಿ. ಥ್ಯಾಂಕ್ ಯು. ಎಷ್ಟು ಮುದ್ದಾಗಿ ರೆಡಿ ಆಗಿದ್ದೀರಿ ಎಲ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಸಚ್ ಅ ಸ್ವೀಟ್ ವೆಲ್ಕಮ್. ಈಗ ಎಲ್ಲಿ ಹೋಗೋಣ? ರಮ್ಯಾ ಅವ್ರ ಮನೆಯಲ್ಲಿ ಅಂತ ತೋರಿಸ್ತೀರಾ ನಂಗೆ? ಹಾಯ್. ಎಲ್ಲೇ ಇಲ್ಲ. ಥ್ಯಾಂಕ್ ಯು ಅಮ್ಮ. ಓ ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ನನ್ನ ಮಗಳು ಎಲ್ಲ ಮನೆಯಿಂದ ಹೋಗ್ಬೇಕಾದ್ರೆ ಮಗಳು ಅನ್ನೋರು, ನೀವು ಬಂದ ತಕ್ಷಣ ಮಗಳು ಅಂದ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಯ್ಯೋ, ನೀವು ಬಂದ ತಕ್ಷಣ ನನ್ನ ನಡೆಸ್ತೀರಾ ಈಗ? ಏನಿದೆ ಈ ಪಾರ್ಟಿ ಪ್ರೀತಿ? ನಮ್ಮ ಅದೃಷ್ಟ ಆಕ್ಚುಲಿ. ಇಷ್ಟೆಲ್ಲ ಪ್ರೀತಿ ಕೊಡ್ತೀರಾ, ಒಂಥರ ಮನ್ಸು ತುಂಬ ಬರುತ್ತೆ. ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಥ್ಯಾಂಕ್ ಯು ಅಮ್ಮ. ರಮ್ಯಾ ಅವರೇ, ನಿಮ್ಮ ಅತ್ತೆ ಅಲ್ವಾ ಇವರು? ನಿಮ್ಮ ಅತ್ತೆ ಇಷ್ಟು ಇಮೋಷನಲ್ಲ? ಹೌದಾ? ವೆರಿ ಸ್ವೀಟ್. ಹಾಗೆ ನಂಗೆ ಮನೆಯವ್ರ ಪರಿಚಯ ಎಲ್ಲ ಮಾಡಿಸ್ಬಿಡ್ತೀರಾ ಇಲ್ಲೇ? ಮಾಡಿಸ್ಬಿಡಿ. ಇದು ನನ್ನ ಹಸ್ಬೆಂಡ್ದು ದೊಡ್ಡ ಅಕ್ಕ. ನಿಮ್ಮ ಯಜಮಾನ್ರ ಅಕ್ಕ. ಮಗಳು, ನಿಮ್ಮ ಮಗಳು, ದೊಡ್ಡ ಮಗಳು. ಓಕೆ. ಅಳಿಯ. ನಮಸ್ತೆ. ಇವರು ನನ್ನ ಚಿಕ್ಕ ಮಗಳು. ಅವ್ರಾ? ಹಾಯ್. ಅವ್ರಾದ್ಮೇಲೆ ನಾನು, ಅವ್ರಿಬ್ರು ಮಧ್ಯ ನಾನು. ಇದ್ರೂ ನನಗೆ ನಡೀತದೆ. ಓಕೆ, ಅದು ಕೊನೆ ಮಗಳು. ಅದಾದ್ಮೇಲೆ ಅಣ್ಣ ಆರ್ಮಿಲಿ. ಅವರ ಮಗಳು, ನಿಮ್ಮ ಮಗ. ಇನ್ನೂ ಸಣ್ಣವರು ಇದ್ದಾರೆ. ನನ್ನ ಮಗಳು. ಒಳ್ಳೆ ನಿದ್ದೆ ಮಾಡಿ ಎದ್ದಿದ್ಯಾಳೆ. ಮಾಡಿಲ್ಲ. ಕಾದು 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 ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಕರ್ಸಿತ್ತಲ್ಲ, ಸ್ವಲ್ಪ ಲೇಟ್ ಆಗೋಯ್ತು. ಓಕೆ, ಮನೆಯವ್ರ ಪರಿಚಯ ಮಾಡ್ಕೊಟ್ರಿ. ರೋಡೋ ಪರಿಚಯ ನನ್ಗೆ ಹಂಗೆ ಆಗೋಯ್ತು. ಬರ್ತಾನೆ ಬರ್ತಾನೆ ಎಲ್ಲರ ಪರಿಚಯ ಮಾಡಿ ಎಲ್ಲರಿಗೂ
ಅಲ್ಲಿಂದ ಬರ್ತಾನೆ ಎಲ್ಲರ ಪರಿಚಯನೂ ಆಗಿದೆ ನನ್ಗೆ. ಈಗ ಒಳಗ್ ಹೋಗಿ ಮನೆ ನೋಡಿ ಹೊಟ್ಟೆ ತುಂಬಾ ಕುತ್ಕೊಂಡು ಮಾತಾಡೋಣ. ಮಕ್ಕಳು ಎಷ್ಟು ವರ್ಷ ಆದ್ಮೇಲೆ ಬಂದಿದ್ದೀನಿ ವಾಪಸ್. ಬನ್ನಿ ಬನ್ನಿ ಬನ್ನಿ. ಇದು ನಮ್ಮ ಮನೆ ಅಮ್ಮ. ಇದು ಆಕ್ಚುಲಿ ಸರ್ಕಾರ ಎಲ್ಲರಿಗೂ ಕಟ್ಟಿಸ್ಕೊಟ್ಟಿರೋದಲ್ಲ, ಕೊಟ್ಟಿರೋದು. ಪ್ರವಾಹ ಬಂದಾಗ ಮನೆ ಎಲ್ಲ ಹೋಯ್ತು ಅಂತ. ಎಷ್ಟು ಚೆನ್ನಾಗಿದೆ. ನಾನು ಅಲ್ಲಿಂದ ಬರುವಾಗ ನೋಡ್ತಾ ಇದ್ದೆ, ಎಲ್ಲಾ ಮನೆಗಳು ಇಷ್ಟು ಸುಂದರವಾಗಿದೆ. ಮನೆ ಮುಂದೆ ಗಿಡಗಳು ಹಾಕೊಳ್ಳೋದಕ್ಕೆ ಜಾಗ, ಆ ಪಾತು ಮಕ್ಕಳು ಆಟ ಆಡೋದಕ್ಕೆ ಬಹಳ ಚೆನ್ನಾಗಿದೆ. ಸೂಪರ್. ನಮ್ಮ ಸರ್ಕಾರಕ್ಕೆ ಒಂದು ಸಲ್ಯೂಟ್. ಹೋಗೋಣ. ಇದು ಹಾಲ್ ಅಲ್ಲ? ಇದು ಹಾಲ್. ಇಲ್ಲಿ ಕೂತ್ಕೊಂಡ್ರೆ ಎದುರುಗಡೆ ಬದ್ರುಗಡೆ ಮನೆಯವರು ಹಾಯ್ ಹಲೋ ಅಂತ ಮಾತಾಡ್ಕೋಬಹುದು. ಇದು ಯಾರ ರೂಮು? ನಿಮ್ದ? ಇದು ಅಡಿಗೆ ಮನೆ. ಅಡಿಗೆ ಮನೆಯಲ್ಲಿ ಯಾರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು? ಇಬ್ರು ಮಾಡ್ತೀವಿ, ಅತ್ತೆ ಸೊಸೆ. ಅತ್ತೆ ಸೊಸೆ ಯಾರು ಜಾಸ್ತಿ ಚೆನ್ನಾಗಿ ಅಡಿಗೆ ಮಾಡೋದು? ಅತ್ತೆನೇ ಚೆನ್ನಾಗಿ ಚೆನ್ನಾಗಿ ಅಡಿಗೆ ಮಾಡೋದು. ಚೆನ್ನಾಗಿದೆ ಕಿಚನ್. ಸೂಪರ್. ನೆಕ್ಸ್ಟ್ ಈ ಕಡೆ? ಇದು ಬೆಡ್ರೂಮ್. ಈ ಕಡೆ ಬೆಡ್ರೂಮ್. ಈ ಕಡೆನೂ ಬೆಡ್ರೂಮ್. ಓಕೆ. ದೇವ್ರ ಮನೆ ಇಲ್ಲಿ ಮಾಡಿದ್ದೀರಿ? ಓಕೆ. ಇಲ್ಲಿ ಯಾರು ಇರೋದು ಈ ರೂಮಲ್ಲಿ? ಇಲ್ಲಿ ಅತ್ತೆ. ಅತ್ತೆ ಜೊತೆ ದೇವ್ರು ಯಾವಾಗ್ಲೂ ಇರ್ತಾರೆ. ಹೌದು. ಅಲ್ವಾ? ಓಕೆ. ಕೃಷ್ಣ, ಇಷ್ಟು ದೊಡ್ಡ ಕೃಷ್ಣ. ಹೌದು. ನಿಮ್ಮ ಮನೆ ದೇವ್ರು? ನಮ್ಮನೆ ದೇವರು ಮುತ್ತಪ್ಪ. ಮುತ್ತಪ್ಪ ಅರ್ಶಿನ ಕುಂಕುಮ ನೀವಿಂದ ತರಿಸಿದೀವಿ ನಾವು. ಸೋ ಥ್ಯಾಂಕ್ ಯು ಸೋ ಮಚ್. ಇದ್ಯಾರ ಫೋಟೋ? ಇದು ಹಸ್ಬೆಂಡ್. ಓ, ಯಜಮಾನ್ರದ್ದು. ಯಾರು ಮಾಡಿರೋದು ಸ್ಕೆಚ್? ಇದು ಅವ್ರು ಟೂರ್ ಹೋದಾಗ ಅಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ರು, ಅದನ್ನ ಡ್ರಾಯಿಂಗ್ ಮಾಡಿಸ್ಕೊಂಡು ಬಂದಿದ್ದು. ಯಜಮಾನ್ರಿಗೆ ಒಂದ್ಸಲಿ ನನ್ನ ಕಡೆಯಿಂದ. ಎಲ್ಲಿದ್ದಾರೆ ಇವಾಗ? ಈಗ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರ. ಇವ್ರ ಬಗ್ಗೆ ಇಲ್ಲೆಲ್ಲ ನಿಂತ್ಕೊಂಡು ಹಿಂಗೆಲ್ಲ ಸುಮ್ಮನೆ ಮಾತಾಡೋಕ್ಕಲ್ಲ, ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಸೊ ಹೊಟ್ಟೆ ತುಂಬಾ ಮಾತಾಡ್ಬೇಕು ನಾನು. ನಿಮ್ ಬಗ್ಗೆ, ಯಜಮಾನ್ರ ಬಗ್ಗೆ, ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಿದ್ದಾರೆ ಎಲ್ಲದನ್ನು ಕೂತ್ಕೊಂಡು ಮಾತಾಡೋಣ. ಓಕೆ. ಎಲ್ರು ಕರ್ಬಿಡಿ, ಮಾತಾಡೋಣ. ಓಕೆ. ಮೊದಲನೇದಾಗಿ ಒಬ್ಬ ಯೋಧನ್ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನನಗೆ ನಿಜವಾಗ್ಲೂ ಎಷ್ಟು ಹೆಮ್ಮೆ, ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆಗಲೇ ಅವ್ರ ಫೋಟೋಗೆ ಒಂದು ಸಲ್ಯೂಟ್ ಹೊಡೆದೆ ನಾನು. ಅವ್ರ ಪರವಾಗಿ ನಿಮಗೂ ಒಂದು ಸಲ್ಯೂಟ್ ಅಮ್ಮ. ಫಸ್ಟ್ ಆಫ್ ಆಲ್ ಅವ್ರು ಮಿಲ್ಟ್ರಿಗೆ ಹೋಗಿ ಸೇರ್ಕೊಳ್ತೀನಿ ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಏನಿತ್ತು? ನನ್ನ ಹತ್ರ ಅವನು ಮಿಲ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿಲ್ಲ. ಅಂದ್ರೆ ನನಗೆ ವಿದ್ಯಾಭ್ಯಾಸ ಇಲ್ಲ. ಅವನಿಗೆ ಇಂಟರ್ವ್ಯೂ ಕಾರ್ಡ್ ಬಂತು. ಆಗ ನಾನು ಅಲ್ಲಿ ಒಬ್ರು ಟೀಚರ್ ಇದ್ರು, ಲಿಸಿ ಅಂತ, ಅವ್ರ ಹತ್ರ ತಕೊಂಡೋಗಿ ಕೊಟ್ಟೆ. ಆಗ ಅವ್ರು ಹೇಳಿದ್ರು, ಇದು ದೂರ ಕೆಲಸ ಆಂಟಿ, ನೀವು ಕಳಿಸ್ಕೊಡಿ, ಒಳ್ಳೆ ಕೆಲಸ ಮಾತ್ರ, ನೀವು ಮಾತ್ರ ಬೇಡ ಅಂತ ಮಾತ್ರ ಹೇಳ್ಬೇಡಿ, ನಿಮ್ಮ ಕೈಲಿ ಆಗಲ್ಲ, ನಾನು ಕಳಿಸ್ತೀನಿ ಅಂತೇಳಿ ಅವರು ಕಳಿಸಿಕೊಟ್ರು. ಅವನು ಸಂಬಳಕ್ಕೆ ಸಹ ಕಾದಿಲ್ಲ ಮೇಡಮ್, ಸೀದಾ ಬಂದು ಇಂಟ್ರಿಗೆ ಹೋದ. ಇಂಟ್ರ್ಯೂ ಎಲ್ಲ ಮುಗಿಸ್ಕೊಂಡು ಒಂದು 2-3 ವಾರಕ್ಕೆ ಇದೆಲ್ಲ ಮುಗೀತು. ಮಂಗಳೂರಲ್ಲಿ ಇಂಟ್ರ್ಯೂ ಒಂದು 3-4 ವಾರ ಹೋಗಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಬಂದು ಲಗೇಜ್ ತಕೊಂಡು ಹೋಗಿ ಆಯ್ತು. ಆಮೇಲೆ ಆಗ ನಮ್ಮ ಹತ್ರ ಎಲ್ಲ ಫೋನ್ ಇಲ್ಲ ಆಯ್ತಾ. ಆಗ ಅಲ್ಲಿದು ತೋಟದ ರೈಟ್ರ ಹತ್ರ ಫೋನ್ ಇತ್ತು. ಅವರಿಗೆ ಫೋನ್ ಮಾಡಿ ನಮ್ಮ ಅಮ್ಮನಿಗೆ ಕೊಡಿ ಅಂತೇಳಿ ಅವನು ಆಗ ಹೇಳಿದ್ದು. ಆಗ ನಾನು ಜೋರಾಗಿ ಕೇಳ್ದೆ, ನೀನು ಎಂತ ಕೆಲ್ಸಕ್ಕೆ ಹೋಗಿದ್ದು ಅಂತ. ಆಗ ನಾನು ಆರ್ಮಿಗೆ ಬಂದಿದ್ದೀನಿ ಅಂತ ಹೇಳ್ದ. ಆಮೇಲೆ 1.5 ವರ್ಷಕ್ಕೆ 2 ಸಲ ಬಂದು ಹೋದ. 1.5 ವರ್ಷ ಟ್ರೈನಿಂಗ್. ಫೋನ್ ಇಲ್ಲ ನಿಮ್ಮ ಹತ್ರ ಅವಾಗ? ಇಲ್ಲ, ಫೋನ್ ಇಲ್ಲ, ಅವ್ರ ಹತ್ರನೂ ಇಲ್ಲ. ಮತ್ತೆ ಹೆಂಗೆ ಮಾತಾಡೋದಂದ್ರೆ ಪಕ್ಕದಲ್ಲಿ ಯಾರ್ದಾರ ಮನೆಯಲ್ಲಿ ಲ್ಯಾಂಡ್ಲೈನ್ ಫೋನಿಗೆ ಯಾವಾಗಾರ ಒಂದ್ಸರಿ. ಎಷ್ಟು ದಿನಕ್ಕೆ ಒಂದ್ಸಲ ಮಾಡ್ತಾರೆ? ಅಂದ್ರೆ 15-20 ದಿನ. 15-20 ದಿನಕ್ಕೆ ಒಂದ್ಸಲ. 1.5 ವರ್ಷ ಕಳೆದು ಡ್ಯೂಟಿ ಜಾಯ್ನ್ ಆದ. ಡ್ಯೂಟಿ ಮಾಡ್ದ. ಅಕ್ಕನ ಮದುವೆ ಮಾಡಿಕೊಟ್ಟ. ಹೌದಾ? ತಂಗಿನ ಮದುವೆ ಮಾಡಿಕೊಟ್ಟ. ಇವ್ರದ್ದು 2 ಬಾಣತನ ಮಾಡಿದ್ರು, ಇವ್ರದ್ದು 2 ಬಾಣತನ ಮಾಡಿದ್ರು. 3ನೇದು ಮದುವೆ ಆದ. ಅವನದು ಎಲ್ಲ ಕೆಲಸನೂ ಆಯ್ತು. ಇನ್ನೊಂದು ಪಾಪನ ನೋಡ್ಬೇಕು, ತುಂಬಾ ಆಸೆ ಇದೆ. ಈಗ ಏಪ್ರಿಲ್ 3ಕ್ಕೆ ಬರ್ತಾ ಇದ್ದಾನೆ. ಹೌದಾ? ನಾವು ಸ್ವಲ್ಪ ಬೇಗ ಬಂದ್ಬಿಟ್ಟಿವಿ, ಲೇಟ್ ಆಗಿ ಬಂದಿದ್ದೀರಾ, ಮಾಡ್ಬೋದಿತ್ತು. 5ನೇ ತಾರೀಕಿಗಾದ್ರೆ ತುಂಬಾ ಖುಷಿ ಆಯ್ತಿತ್ತು. ನಾನು ತುಂಬಾ ಕೇಳ್ದೆ ಅಂತ ನೀವ್ ಹೇಳ್ತಾ ಇದ್ರೆ ನನ್ಗೇನ ಕಣ್ಣಲ್ಲಿ ನೀರ್ ಬರ್ತದೆ. ಯಾಕಂದ್ರೆ ಅವ್ರು ಹೇಳ್ದೆ ಕೇಳ್ದೆ ಮಿಲಿಟ್ರಿಗೆ ಹೋಗಿ ಸೇರ್ಕೋಬೇಕು ಅಂತ ಅಷ್ಟೊಂದು ಆಸೆ. ಯಾವಾಗ್ಲೂ ಎಂತ ಗೊತ್ತಾ ಮೇಡಮ್,
ನಾವು ಆಗ ತುಂಬ ಕಷ್ಟದಲ್ಲಿ, ನನ್ನ ಚಿಕ್ಕ ವಯಸ್ಸಲ್ಲೇ ನಮ್ಮ ಯಜಮಾನ್ರು ತೀರ್ಕೊಂಡ್ರು. ಹೌದಾ? ಇದಕ್ಕೆ 10 ವರ್ಷ, ಇದಕ್ಕೆ 10 ವರ್ಷ, ಅವನಿಗೆ 8 ವರ್ಷ, ಇದಕ್ಕೆ 6.5 ವರ್ಷ. ಓಕೆ. ಸೊ ಆ ಸಿಚುವೇಶನ್ ಅಲ್ಲಿ ನಿಮ್ಗೆ ಹೆಂಗೆ ಎದುರಿಸಿದ್ರಿ ಅಮ್ಮ ಅದನ್ನೆಲ್ಲ? 3 ಮಕ್ಕಳು, ಸಣ್ಣವರು. ಹೇಗೆ ಹೇಳೋದು, ನನ್ನ ಗಂಡ ನನ್ನ ಕೆಲ್ಸಕ್ಕೆ ಕಳ್ಸಿಲ್ಲ. ಹೌದಾ? ರಾಣಿ ತರ ಇದೆ, 10 ವರ್ಷ ಆದ್ರೂ ಮಹಾರಾಣಿ ತರ ಇದ್ದೀನಿ. ನನ್ನ ಕೆಲ್ಸಕ್ಕೆ ಕಳ್ಸಿಲ್ಲ. ಆಮೇಲೆ ನನ್ನ ಕೆಲ್ಸಕ್ಕೆ ಹೋದೆ. ಹೆಂಗೆ ಮ್ಯಾನೇಜ್ ಮಾಡಿದ್ರಿ ನೀವು? ಕೆಲಸ, ಹೊರಗಡೆ ಕೆಲಸ ಏನು ಬರಲ್ಲ ನಿಮ್ಗೆ? ಬರಲ್ಲ. ನಾನು ಒಂದು ತೋಟಕ್ಕೆ ಹೋಗಿ ಸೇರಿದ್ದು. ಹೆಂಗೆ ಆ ಧೈರ್ಯ? ಶಿವಪ್ರಸಾದ್ ಲಾಯರ್ ಅಂತೇಳಿ ಒಂದು ಲಾಯರ್ ಇದ್ದಾರೆ, ಎಲ್ಲಿ ನಮ್ಮ ಜೂನಿಯರ್ ಕಾಲೇಜ್ ಹತ್ರ. ಆ ಸರ್ ಹತ್ರ ಅಲ್ಲಿ ಹೋಗಿ ಕೆಲಸ ಕೇಳಿ, ಕೆಲಸ ಗೊತ್ತಿಲ್ಲ ನಂಗೆ, ಅದೇನೋ ಧೈರ್ಯ ಇತ್ತು ನಿಮ್ಗೆ. ಅಂದ್ರೆ ನನ್ನ ಮಕ್ಕಳನ್ನ ಸಾಕ್ಬೇಕಲ್ಲ, ಬೇರೆ ವಿಧಿನೂ ಇಲ್ಲ. ಹಾಗೆ ಕೆಲ್ಸಕ್ಕೆ ಹೋದೆ, ಕೈಯೆಲ್ಲ ಗುಳ್ಳೆ, ಇದ್ರಲ್ಲೆಲ್ಲ ರಕ್ತ ಬರೋದು. ತೋಟದ ಕೆಲಸಕ್ಕೆ 3 ಮಕ್ಕಳನ್ನ ನಾನು ದುಡ್ದೇ ಸಾಕಿದ್ದು. ಅಂದ್ರೆ 8ನೇ ಕ್ಲಾಸಿಗೆ ಬರೋತ್ತಿಗೆ ಅವ್ರಿಗೆ ಒಂದು ಬುದ್ಧಿ ಬಂತಲ್ಲ, ನನ್ನ ಕಷ್ಟ ಅವರಿಗೆ ಗೊತ್ತಾಯ್ತಾ. ಹಾಗೆ ಶನಿವಾರ ಭಾನುವಾರ ರಜೆ ಇರೋತ್ತಿಗೆ, ಮಾರ್ಚ್ ರಜದಲ್ಲಿ ಹೀಗೆಲ್ಲ ಕರ್ಕೊಂಡೋಗಿ ಕೆಲಸ ಮಾಡಿ. ಈ ಟೈಮಲ್ಲಿ ಯಾರು ನಿಮ್ ಜೊತೆ ನಿಂತ್ರು? ಅಂದ್ರೆ ಯಾರು ನಿಲ್ತಾರೆ ಮಗಳು? ಯಾರು ಇಲ್ಲ. ತಂದೆ ತಾಯಿ? ನನ್ನ ತಂದೆ ತಾಯಿ 78ರಲ್ಲಿ ತಂದೆ ಮಗಳು ಅಂತ ಅನುಭವ ಅಲ್ಲ. ಯಾರಿಗೂ ಬರೋದು ಅಲ್ಲ. ಯಾಕೆ ಕೇಳ್ತೀನಿ ಅಂದ್ರೆ, ನಿಮ್ಮ ಮಾತು ಎಷ್ಟೋ ಜನ ಈ ತರ ಪರಿಸ್ಥಿತಿಲಿ ಇರೋರ್ಗೆ ಒಂದು ಸ್ಫೂರ್ತಿ ನೀಡುತ್ತೆ. ಅದು ಅವ್ರಿಗೊಂದು ಶಕ್ತಿ ಆಗುತ್ತೆ. ಅವ್ರು ಮಾಡಿದಾರಲ್ವಾ, ನಮ್ದು ಇಷ್ಟೇ ಸಣ್ಣ ಕಷ್ಟ ಅಲ್ವಾ, ನಾವು ನಿಭಾಯಿಸ್ತೀವಿ ಅನ್ನೋ ಧೈರ್ಯ ಕೊಡುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ಡೀಟೇಲ್ ಆಗಿ ಕೇಳೋದು. ಓಕೆ ರಮ್ಯಾ ಅವರೇ, ನಿಮ್ಮ ಅತ್ತೆಗಂತೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಅವರು ತಮ್ಮ ಜೀವನದಲ್ಲಿ ನಡೆದಿರೋಂಥ ಎಲ್ಲ ಕಷ್ಟನ ಮೀರಿ ಇವತ್ತು ಇಷ್ಟೆಲ್ಲ ಮಾಡಿ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿದ್ದಾರೆ. ಅದು ನೋಡೋದಕ್ಕೆ ಖುಷಿ ಆಗುತ್ತೆ. ಆದರೆ ಅವ್ರ ಮಗ ಅವ್ರಿಗೆ ಹೇಳ್ದೆ ಮಿಲ್ಟ್ರಿಗೆ ಹೋಗಿ ಸೇರ್ಕೊಂಡ್ರು. ಆಮೇಲೆ ಅವ್ರಿಗೆ ವಿಷಯ ಗೊತ್ತಾಯ್ತು, ಏನೇ ಆದರೂ ಅವ್ರ ಮಗನೇ. ಬಟ್ ನಿಮಗೆ ಯಜಮಾನ್ರು ಮಿಲ್ಟ್ರಿಗೆ ಹೋಗ್ತಾರೆ ಅಂತ ಗೊತ್ತಿದ್ದು ನೀವು ಅವ್ರನ್ನ ಯಾಕೆ ಮದುವೆ ಆದ್ರಿ? ಮದುವೆ ಆಗೋದಕ್ಕೆ ಯಾಕೆ ಒಪ್ಪಿಗೆ ಕೊಟ್ಟಿದ್ದು ಅಂತ ಹೇಳಿದರೆ, ಒಂದು ಹೆಮ್ಮೆ, ಆರ್ಮಿಯಲ್ಲಿದ್ದಾರೆ ಅನ್ನೋ ಒಂದು ಹೆಮ್ಮೆ. ಎಲ್ಲರೊಟ್ಟಿಗೆ ಹೇಳ್ಕೋಬಹುದು, ನನ್ನ ಗಂಡ ಆರ್ಮಿಲಿದ್ದಾರೆ ಅಂತ ಹೇಳ್ಕೋಬಹುದು, ಒಂದು ಹೆಮ್ಮೆ ಅಂತ ನಾನು ಮದುವೆ ಆದೆ. ಅದು ಅಮ್ಮನ ಫೋರ್ಸ್ ಇತ್ತು ತುಂಬಾ. ತುಂಬಾ ಫೋರ್ಸ್ ಇತ್ತು. ಆರ್ಮಿ ಹುಡುಗ ಸಿಗೋದು ಎಲ್ರಿಗೂ ಸಿಗಲ್ಲ, ಅದೃಷ್ಟ ಅಂತ ಅಮ್ಮ ಬಂದಿದ್ದಾರೆ. ಓ ಅಮ್ಮ,
ಸೂಪರ್ ಅಮ್ಮ. ಇಂಥ ಮೆಂಟಾಲಿಟಿ ಪ್ರತಿಯೊಬ್ಬರಿಗೂ ಇದ್ಬಿಟ್ರೆ ಜೀವನ ಅದ್ಭುತವಾಗಿರುತ್ತೆ ಅಲ್ವಾ? ಕೆಲವ್ರು ಎಷ್ಟೊಂದು ಹೇಳ್ತಾರೆ, ಆರ್ಮಿ ಅವರೆಲ್ಲೋ ಇರ್ತಾರೆ, ನೀವೆಲ್ಲೋ ಇರ್ತೀರಿ, ವರ್ಷ ಟ್ರಾನ್ಸ್ಫರ್ ಮಾಡ್ತಾರೆ, 108 ಕಂಪ್ಲೇಂಟ್ಸ್ ಇರುತ್ತೆ. ಬಟ್ ಚಿನ್ನದಂತ ಮಾತಮ್ಮ ಇದು ಅಲ್ವಾ? ಹಾ, ಓಕೆ. ಸೊ ಅಮ್ಮನಿಗೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ನಾನು ಇವಾಗ. ಎಷ್ಟು ಚೆನ್ನಾಗಿದ್ದೀನಿ ನಾನು ಇವಾಗ. ಓಕೆ. ಸೊ ಅದಾದ್ಮೇಲೆ ನೀವು ಮದ್ವೆಗೆ ಒಪ್ಪಿಗೆ ಕೊಟ್ರಿ. ಮದ್ವೆ ಆದ ನಂತರ ಎಷ್ಟು ಸಮಯ ಆದ್ಮೇಲೆ ಅವ್ರು ಮತ್ತೆ ಅವ್ರ ಪೋಸ್ಟಿಂಗ್ ಜಾಗಕ್ಕೆ ಹೋದ್ರು? ಅವ್ರು 40 ದಿನ ರಜದಲ್ಲಿ ಬಂದಿದ್ರು ಮದ್ವೆಗೆ. ಸರಿ, 40 ದಿನ ಆದ್ಮೇಲೆ ಅವ್ರು ಹೊರಟುಬಿಟ್ರು. ಎಲ್ಲಿಗೆ ಹೋಗಿದ್ರು ಅವರು? ಹೈದರಾಬಾದ್ಗೆ. ಆಗ ನೀವು ಇಲ್ಲೇ ಇದ್ರಿ. ಸೊ ಈ ಡಿಸ್ಟೆನ್ಸ್ ಅಲ್ಲಿ ಯಾವಾಗ್ಲೂ ಅವರು ಅಂದ್ರೆ ತೀರಾ ದೂರ ಅಲ್ದಿದ್ರು ಬೇರೆ ಊರಲ್ಲಿ ಬೇರೆ ಜಾಗದಲ್ಲಿ ಆಮೇಲೆ ಬೇಕಾದಾಗೆಲ್ಲ ಫೋನ್ ಮಾಡಿ ಮಾತಾಡಕ್ ಆಗಲ್ಲ. ಇದನ್ನೆಲ್ಲ ನೀವು ಹೇಗೆ ಎದುರಿಸ್ತೀರಿ? ಬೇಜಾರಾಗ್ತಾ ಇತ್ತು, ತುಂಬಾ ಬೇಜಾರಾಗ್ತಾ ಇತ್ತು. ಅಳುನೇ ಬರ್ತಾ ಇತ್ತು. ಏನ್ ಮಾಡೋದು, ಫೋನ್ ಮಾಡ್ತಾ ಇರ್ಲಿಲ್ಲ. ತುಂಬಾ ದೂರದಲ್ಲಿ ಇರೋದ್ರು, ಬೇರೆ ಆರ್ಮಿ ಬೇರೆ, ತುಂಬಾ ಬೇಜಾರಾಗ್ತಾ ಇತ್ತು. ನನಗೇನು ಮಗ ಅಲ್ಲಿ ಇದ್ದಾನೆ ಅಂತ ಒಂದು ಅದೇ ಈ ಯುದ್ಧ ಅದು ಇದು ಎಲ್ಲ ಕೇಳತಿಗೆ ಉಂಟಲ್ಲ, ಇದು ಕಿತ್ತು ಬರ್ತದೆ. ಯಾವಾಗೊಂದ್ಸಲ ನೋಡ್ತೀನೋ, ಯಾವಾಗೊಂದ್ಸಲ ತಬ್ಬಿಕೊಳ್ತೀನಿ ಅಂತ ಆಸೆ ಆಯ್ತು. ನಿಮ್ ಜೀವನದಲ್ಲಿ ಇಷ್ಟ ಆಗಿದ್ ಸಾಲದು ಅಂತ ಕೊನೆಗೆ ಒಂದು ಪ್ರವಾಹ ಆಗುತ್ತೆ. ಹೌದು. ಮನೆ ಕೊಚ್ಕೊಂಡು ಹೋಗುತ್ತೆ. 2018 ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಆಗಿದ್ದು. 483 ಸಾವು ಸಂಭವಿಸುತ್ತೆ. ಹೌದು. 140 ಜನನು ಏನೋ ಮಿಸ್ಸಿಂಗ್ ಆಗ್ತಾರೆ. 400 ಬಿಲ್ಡಿಂಗ್ಗಳು ಕಣ್ಣೆದುರುಗಡೆನೆ ಬಿದ್ದು ಹೋಗುತ್ತೆ. ನಾವು ನ್ಯೂಸ್ ಅಲ್ಲಿ ನೋಡ್ಬೇಕಾದ್ರೇನೆ ನಮಗ್ ನಿಜ ಹೆಂಗೆ ಗಾಬರಿ ಅಂದ್ರೆ ಕೈಕಾಲೆಲ್ಲ ನಡ್ಗೋದು. ಬಟ್ ನೀವು ಲೈವ್ ಆಗಿ ಆ ಸಿಚುವೇಶನ್ ಅಲ್ಲಿ ಇದ್ದು ಅದನ್ನ ಎದುರಿಸಿದವರು. ಆ ಟೈಮಲ್ಲಿ ನೀವು ಪ್ರೆಗ್ನೆಂಟ್ ಕೂಡ ಇದ್ರಿ ಅಲ್ವಾ? 12 ಗಂಟೆ ರಾತ್ರಿಗೆ ಅಳಿಯ ಎದ್ದೋಯ್ತಿದ್ದಾರೆ, ಹೊರಗಡೆಗೆ ಹೋಗ್ತಾ ಇದ್ದಾರೆ. ನನಗೆ ನಿದ್ರೆ ಬಂದಿಲ್ಲ. ಆಗ ನಾನು ಕೇಳಿದೆ, ಎಲ್ಲಿಗೆ ಹೋಗೋದು, ಹೀಗೆ ಗಾಳಿ ಮಳೆ ಬರ್ತಾ ಉಂಟು, ಒಬ್ಬನೇ ಎದ್ದು ಹೋಗೋದು ಬೇಡ ಅಂತ. ಇಲ್ಲ, ಬನ್ನಿ ಅಮ್ಮ ಅಂತ ಕರೆದ ನಿಮ್ಮನ್ನು. ಆಗ ನಾನು ಹೇಳ್ದೆ, ಹೋಗೋದು ಬೇಡ, ಹೋಗಿ ಮನಕ್ಕೋ ಅಂತ. ಆಗ ಏನೇ ಆಗ್ಲಿ ನಾನು ಹೋಗಿ ನೋಡ್ತೀನಿ, ತುಂಬಾ ಸೌಂಡು ಅಂತ. ಆಗ ಮಗು ಒಂದೇ ಹೋಯ್ತಲ್ಲ, ನಾನು ಹೋಯ್ತೀನಿ ಅಂತ ನಾನು ಹೋದೆ. ನನ್ನ ಹಿಂದೆ ಇವಳು ಬಂದು, ಇವ್ರು ಗಂಡ ಹೆಂಡತಿ ಹಿಂದ್ಗಡೆ ನಮ್ಮ ಅಡಿಗೆ 2:15 ಗಂಟೆ ರಾತ್ರಿ. ಆಗ ಇವರು ಹೋದ್ರಲ್ಲ, ನಾವು ಎದ್ದು ಹೋದ್ವು. ಮಕ್ಕಳು, ಈ ಮಗುನು ಆ ಮಗುನು ಬೆಡ್ರೂಮ್ ಅಲ್ಲಿ ಗೋಡೆ ಅಂಟಿ ಮನಗಿದ್ದಾರೆ ಮಂಚದಲ್ಲಿ, ಆಯ್ತಾ? ಅಂದ್ರೆ ಅಡಿಗೆ ರೂಮ್ ಟಚ್ ಬೆಡ್ರೂಮ್ ಇರೋದು. ಆಗ್ಲೇ ಲೈಟ್ ಎಲ್ಲ ಹೋಗ್ಬಿಡ್ತಲ್ವಾ, ಅಡಿಗೆ ರೂಮ್ ಪೂರ ಹೋಯ್ತು. ನಮ್ಮ ಎದುರಿಗೆನೆ ಇವರು ಅಡಿಗೆ ರೂಮ್ ಇಂದ ಟಾಯ್ಲೆಟ್ಗೆ ಹೋಗೋ ಬಾಗ್ಲತ್ರ ಇವರು 3 ಜನ ನಿಂತಿದ್ದಾರೆ. ನನ್ನ ಮಗನು, ಇವಳು ಬೆಡ್ರೂಮ್ ಇಂದ ಬಂದು ಅಡಿಗೆ ರೂಮ್ ಅಲ್ಲಿ 2 ಸ್ಟೆಪ್ ಇದೆ, ಆ ಸ್ಟೆಪ್ ಹತ್ರ ನಿಂತ್ಲು. ನಾನು ಸ್ಟೆಪ್ ಇಂದ ಕೆಳಗಡೆ ಇದ್ದೀನಿ, ಒಂದು ಕಾಲು ಒಂದು ಸ್ಟೆಪ್ ಅಲ್ಲಿ ಇದ್ದೀನಿ. ಇವಳು ಹೇಳಿದ್ಲು, ಅಮ್ಮ ನೋಡಮ್ಮ ಅಂತ. ನೋಡಿದಷ್ಟೇ ಅದು ಹಿಂಗೆ ಮುರ್ಕೊಂಡು ಬಿದ್ದೋಯ್ತು. ಅಡಿಗೆ ರೂಮ್ ಮತ್ತೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಹೇಳಿ ನಮ್ಮ ಕಣ್ಣು ಮುಂದೆನೆ ಹಿಂಗೆ ಮಕ್ಕಳು ಮನಗಿದಾರಲ್ಲಪ್ಪ ಅಂತೇಳಿ ಮಕ್ಕಳನ್ನ ಬಾಚಿ ತಕೊಂಡ್ರು. ಇವಳೊಂದು, ನನ್ನ ಮಗ ಒಂದು, ಇಬ್ಬರು. ನಾನು ಹೇಳ್ದೆ ಅಲ್ಲ ಪೊಲೀಸ್ ಅಂತ, ಅವರ ಮನೆಗೆ ಓಡ್ಬಿಟ್ಟು. ಅವರ ಮನೇಲಿ ಬನ್ನಿ ಆಂಟಿ, ಇಲ್ಲಿ ಕುರಿ, ಇನ್ನು ಆ ಕಡೆ ಇಳಿಬೇಡಿ ಅಂತ. ಅಷ್ಟೊತ್ತಿಗೆ 13 ಮನೆ ಹೋಯ್ತಾ, ಗಾಯಗಳೇ ಎಲ್ಲ. ಬೆಳಿಗ್ಗೆ ಆಗತ್ತಿಗೆ ಎಲ್ಲ ಹೋಯ್ತು. ದೇವ್ರ ಹತ್ರ ಬೇಡ್ಕೊಳ್ತೀನಿ, ಇನ್ಯಾವತ್ತು ಇಂಥ ಒಂದು ಸ್ಥಿತಿ ಬರಬಾರ್ದು, ಯಾವುದೇ ಜಾಗಕ್ಕೂ ಬರಬಾರ್ದು. ಅಮ್ಮ, ಆಕ್ಚುಲಿ ನಾನು ಹೇಳ್ತೀನಲ್ಲ, ನಿಮ್ಮ ಜೀವನನ ಒಂದು ಗ್ರಂಥ ಬರಿಬೋದು. ಹೌದು. ಎಷ್ಟೋ ಜನರಿಗೆ ನಿಜಕ್ಕೂ ಹೇಳ್ತೀನಿ, ಎಪಿಸೋಡ್ ಆದ್ಮೇಲೆ ನಾನು ಸುಮ್ನೆ ಮಾತಿಗೆ ಹೇಳ್ತಿಲ್ಲ, ಎಷ್ಟೋ ಜನಕ್ಕೆ ನೀವುಗಳು ಸ್ಫೂರ್ತಿ ಆಗ್ತೀರಿ. ಮನೆ ಕಳ್ಕೊಂಡ್ರಿ, ಎಷ್ಟೋ ಜೀವಗಳು ಹೋದ್ವು, ಆಮೇಲೆ ಪ್ರಾಬ್ಲಮ್ಸ್ ಗಳಾಯ್ತು ಜೀವನದಲ್ಲಿ. ಬಟ್ ಎಲ್ಲದನ್ನು ಎದುರಿಸಿ ಇವತ್ತು ಎಲ್ಲರೂ ಜೊತೆಗೆ ಇಷ್ಟು ಖುಷಿಯಾಗಿದ್ದೀರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಜೋರಾಗಿ ಚಪ್ಪಾಳೆ. ಈ ಮನೆಯಲ್ಲಿ ಇಬ್ಬಿಬ್ರು ಮಹಾಲಕ್ಷ್ಮಿಯರಿದ್ದೀರಾ. ಈಗ ಈ ಇಬ್ರು ಮಹಾಲಕ್ಷ್ಮಿಯರಿಗೆ ಆಟ ಆಡ್ಸಿದ್ರೆ ಹೆಂಗಿರುತ್ತೆ? ನನ್ನ ಮನ್ಸು ಹೊಟ್ಟೆ ಎಲ್ಲ ತುಂಬಷ್ಟು ಮಾತಾಡಿದ್ರಿ. ಈಗ ಆಟ ಆಡೋಣ, ಓಕೆನಾ? ರೆಡಿನಾ? ಯಾರು ನೀವಿಬ್ರು ಆಟ ಆಡ್ಬೇಕು, ಅತ್ತೆ ಅಂಡ್ ಸೊಸೆ. ಆಟ ಏನು ಅಂತ ಹೇಳ್ತೀನಿ, ಆದ್ರೆ ಅದಕ್ಕೆ ಮುಂಚೆ ಪ್ರಾಪರ್ಟಿ ಬೇಕಲ್ಲ. ಯಾರ್ ತರದ್ ಪ್ರಾಪರ್ಟಿ? ಅತ್ತೆ ಮಕ್ಕಳ ಬನ್ನಿ. ಏನಮ್ಮ
ಏನಪ್ಪಾ ಅಂದ್ರೆ ಇದೊಂದು ಪಜಲ್ ಇದೆ, ಮನೆ ಮನೆ ಮಹಾಲಕ್ಷ್ಮಿ ಅಂತ ಒಂದು ಪಜಲ್ ಇದೆ. ಅದು ಹೆಂಗೆಂಗೋ ಪೀಸ್ ಆಗಿ ಬಿದ್ಬಿಟ್ಟಿದೆ. ನೀವು ಅದನ್ನ ಜೋಡಿಸಿ ಕರೆಕ್ಟ್ ಆಗಿ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ತಂದು ನಿಲ್ಲಿಸ್ಬೇಕು. ಓಕೆನಾ? ಅಷ್ಟೇ ಆಟ. ನಿಮ್ಮಿಬ್ಬರಿಗೆ ಸಿಗ್ತಾ ಇರೋ ಕಾಲಾವಕಾಶ 3 ನಿಮಿಷ. ಯಾರು ಫಸ್ಟ್ ಮಾಡ್ತಾರೋ ಅವ್ರು ವಿನ್ನರು. ಓಕೆನಾ? ಈಗ ಯಾರು ಗೆಲ್ತಾರೆ ಅನ್ನಿಸ್ತಾ ಇದೆ ನಿಮ್ಗೆ? ಅತ್ತೆ, ಯಾಕಂದ್ರೆ ಊಟ ಕೊಡೋದು ಅತ್ತೆ ಅಲ್ವಾ, ಅದಕ್ಕೆ ಅತ್ತೆ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ದೆಲ್ಲ ಸಪೋರ್ಟ್ ಯಾರ ಕಡೆ? ಅಮ್ಮನ್ ಬಿಟ್ಬಿಟ್ಟು ಅತ್ತಿಗೆ ಕಡೆ ಸಪೋರ್ಟ್. ನೀವ್ ಅತ್ತೆ, ಅವ್ರ ಅತ್ತಿಗೆ. ಒಟ್ನಲ್ಲಿ ಒಳ್ಳೆ ಬ್ಯಾಲೆನ್ಸ್ ಇದೆ ಫ್ಯಾಮಿಲಿಲಿ. ಶುರು ಮಾಡೋಣ? ನಿಂತ್ಕೊಳ್ತೀರಾ? ಪೊಸಿಷನ್ ತಗೋತೀರಾ? ವೆರಿ ಗುಡ್. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಸ್ಟಾರ್ಟ್. ಅಮ್ಮ, ನೀವು ಮನೆ ಮನೆ ಮಹಾಲಕ್ಷ್ಮಿ ಅನ್ಕೊಂಡ್ರಾ? ಅಲ್ಲೂ ಒಂದು ಟ್ವಿಸ್ಟ್ ಕೊಟ್ಟಿದ್ದೀನಿ. ಉಲ್ಟಾ ತಿರುಗಿಸಿ ಅದನ್ನ ನೀವು ಜೋಡಿಸ್ಬೇಕು. ಅದ್ ಯಾರ ಫೋಟೋ ಹೇಳಿ? ಮಗ ಮತ್ತೆ ಸೊಸೆ ಮದುವೆ ಫೋಟೋ. ಏನಾದ್ರೂ ರಮ್ಯ ಸರಿ ಜೋಡಿಸ್ಬಾರ್ದು ಅವಾಗಿದೆ. ತಡ್ರಿ, ಒಂದು ನಿಮಿಷ. ಇನ್ನೇನ್ ಆಗ್ತಾ ಇದೆ? ಮಗನ್ ಮುಖ ಒಂದ್ ಕಡೆ, ಅವ್ರ ಶೋಲ್ಡರ್ ಇನ್ನೊಂದ್ ಕಡೆ, ಬಾಯಿ ಮತ್ತೊಂದ್ ಕಡೆ. ಕೈ ಕಿತ್ಕೊಂಡು ಹೆಲ್ಪ್ ಮಾಡಕ್ಕಿಲ್ಲ, ಹೇಳ್ಕೊಡ್ಬೇಕು. ಒಂದ್ ಕೆಲಸ ಮಾಡಿ, ಇಟ್ಕೊಳ್ಳಿ ಮೇಡಮ್, ನೀವು ಇಟ್ಕೊಳ್ಳಿ, ಇದ್ರ ಮೇಲೆ ಜೋಡಿಸಿ, ನೀವು ಆ ಕಡೆ ಇಟ್ಕೊಳ್ಳಿ. ನಾನಾಗಿದ್ರೆ ಇಷ್ಟೊತ್ತಿಗೆ ಜೋಡಿಸ್ಬಿಡ್ತಿದ್ದೆ. ಹೌದಾ? ಮಗನ್ ಮೇಲೆ ಪ್ರೀತಿ ಇಲ್ಲ, ಈ ಕಡೆ ಯಜಮಾನ್ರ ಮೇಲೆ ಪ್ರೀತಿ ಇಲ್ಲ. ಇದು ಪ್ರದೀಪ್. ಇದು ಪೀಸ್ ಇವರಿಗೆ ಕೊಡೋದಾ? ಬರುತ್ತಾ? ಅಮ್ಮ, ನಾನು ಮರ್ಯಾದೆ ಉಳಿಸ್ಲಿಲ್ಲ ಅಂದ್ರೆ ಅಷ್ಟೇ. ಈಗ ಚೀಟಿಂಗ್ ಮಾಡಿ ಅಲ್ಲಿ ನೋಡ್ಕೊಳ್ಳಿ. ಅಮ್ಮ, 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 ಒಂಚೂರು ಅಲ್ಲಿ ನೋಡ್ಕೊಳ್ಳಿ, ಚೀಟಿಂಗ್ ಮಾಡಿ. ಇದಿತ್ರಲ್ಲ ಮಕ್ಕಳು ಅಂತ ಹೇಳಿದ್ದಾರೆ, ಅಮ್ಮ ಸಪೋರ್ಟ್ ಮಾಡಬೇಕು. ಇನ್ನ 1 ನಿಮಿಷ ಇರೋದು. ಹೇಳಿರಾ? ನನಗೆ ಸಿಗ್ತಾ ಇಲ್ಲ ಯಾವ ಪೀಸು. ಇದೆ ಕೈಯ. ಅಮ್ಮ, ನೀವ್ ಬರೀ ಸೊಸೆದೇ ಮಾಡ್ತಾ ಇದ್ದೀರಮ್ಮ. ಸೊಸೆ ಭಾರಿ ಇಷ್ಟ. ಓ, ನೀಳ ತಿನ್ನ ದೇವಡಕ್ಕಿ. ಇದನ್ನ ಪೀಸ್ ಇಡೋಣ. 10 ಇಂದ ಕೌಂಟ್ ಮಾಡೋಣ, ಜೋರ ಕೌಂಟ್ ಮಾಡ್ಬೇಕು. 10, 9, 8, 7, 6, 5, 4, 3, 2, 1. ಸ್ಟಾಪ್. ವೆರಿ ಗುಡ್. ಏನ್ ಗತಿ ಹೋಗ್ರಿ, ನನ್ನ ಸೊಸೆಗಾದ್ರೆ ನಾನಿಲ್ಲಿ ಮಗಳು ಅಂತ ಅನ್ಬಿಟ್ಟು ಅಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬರೀ ಇಲ್ಲಿ ನೋಡ್ರಪ್ಪ, ಎಂತ ಮೋಸ, ಎಂತ ಅನ್ಯಾಯ ಇದು. ಮಗಂದು ಬಿಟ್ಟಾಗಿ ಫೋಟೋ ಚಿದ್ರ ಸೊಸೆ ಮಾತ್ರ ಎಷ್ಟ್ ಚೆನ್ನಾಗಿ ಜೋಡಿಸಿ. ಸೋ ಸ್ವೀಟ್. ಸಕ್ಕದಾಗಿ ಜೋಡ್ಸಿದ್ರಿ. ಈಗ ಕ್ಲಿಯರ್ ಆಗಿ ಯಾರು ವಿನ್ನರು ಅಂತ ಗೊತ್ತಾಗಿದೆ. ಆದ್ರೆ ಅಮ್ಮ ಮೋಸ್ಟ್ಲಿ ಬೇಕು ಅಂತ ಸೋತಿದಾರ ಅಂತ. ನೀವು ಸೊಸೆದ್ ಮಾತ್ರ ಮಾಡಿ ಮಗನ್ ಹೆಂಗೋ ಅವ್ರು ಮಾಡ್ಕೊಳ್ತಾರೆ ಅಂತ ಏನೋ ಲೆಕ್ಕಾಚಾರ ಇದೆ. ಇದು ಹೋಗ್ಲಿ ಪಾಪ ಅಂತ ಬಿಟ್ಕೊಟ್ರ ಹೆಂಗೆ? ಹಂಗಲ್ಲ, ನನಗೆ ಹೇರ್ ಪೇರ್ ಆಗದೆ ಅದು ಸಮ ಸಿಕ್ಬೇಕು ಅಂತ ನಾನು ಜ್ಞಾನ ಮಾಡಿ ಜೀವನಾನೇ ಎದುರಿಸ್ಕೊಂಡು ಸಕ್ಸಸ್ಫುಲ್ ಆಗಿದ್ದೀರಾ. ಇದು ಯಾವ ಮೂಲೆ ಇದು?
ಅದಕ್ಕೆ ಅಂತ ಈ ಆಟ ಕೊಟ್ವಿ. ಆದ್ರೆ ಅವ್ರಿಗೆ ಇವಾಗ ಹಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಹೋಗ್ಬಿಟ್ಟಿದೆ ಅಲ್ವಾ. ಇವಾಗ ಏನಿದ್ರು ನೆಮ್ಮದಿ ಖುಷಿ ಜೀವನ, ಚಿದ್ರ ಇಲ್ಲ. ಅದಕ್ಕೆ ಅವ್ರು ಮರ್ತು ಬಿಟ್ಟಿದ್ದಾರೆ ಆಟನ ಅಲ್ವಮ್ಮ. ಇನ್ ಮುಂದೇನು ಜೀವನ ಹಿಂಗಿರಲ್ಲ, ಏನಿದ್ರು ಆರಾಮಾಗಿರುತ್ತೆ, ಡೋಂಟ್ ವರಿ. ಬಟ್ ಈ ಆಟದಲ್ಲಿ ರಮ್ಯಾ ಅವರು ಸೂಪರ್ ಆಗಿ ಆಡಿ ಫಿನಿಶ್ ಆದ್ಮೇಲೆ ಯಜಮಾನ್ರಿಗೆ ಒಂದು ಮುತ್ತು ಗಿಫ್ಟ್ ಹಾಕೊಟ್ಟು ಗೆದ್ದಿದ್ದಾರೆ. ರಮ್ಯಾ ಅವ್ರಿಗೆ ಬರ್ಲಿ ಜೋರ ಚಪ್ಪಾಳೆ. ಇಷ್ಟ ಅದ್ಭುತವಾಗಿ ಆಡಿ ಗೆದ್ದಿದ್ದಕ್ಕೆ ನಿಮ್ಗೆ ಸಿಗ್ತಾ ಇದೆ ಅಮೃತ್ ನೋನಿ ಅವ್ರ ಕಡೆನ ಒಂದು ಗಿಫ್ಟ್ ಹ್ಯಾಂಪರ್. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ, ಇವ್ರ ಕಡೆನ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಈಗ ಮನೇಲಿ ಮಾತಾಡಿದ್ದಾಯ್ತು, ಆಟ ಆಡಿದ್ದಾಯ್ತು, ಹೊರಗೆ ಹೋಗಿ ಆಟ ಆಡಿದ್ರೆ ಹಿಂಗಿರುತ್ತೆ. ಆಕ್ಚುಲಿ ಹೊರಗೆ ಹೋಗಿ ಆಟ ಆಡೋದಕ್ಕೆ ಸ್ಪೆಷಲ್ ಆಗಿರೋ ರೀಸನ್ ಇದೆ ಇಲ್ಲಿ. ಯಾಕೆ ಅಂದ್ರೆ ಬಂದ ತಕ್ಷಣ ನನ್ಗೆ ಆಕ್ಚುಲಿ ಇದು ಗೊತ್ತಿರ್ಲಿಲ್ಲ, ನೆರೆ ಸಂತ್ರಸ್ತರಿಗೆ ಗವರ್ಮೆಂಟ್ ಕಟ್ಸ್ಕೊಟ್ಟಿರೋದು ಅಂತ. ಬಂದ ತಕ್ಷಣ ನೋಡಿದ ತಕ್ಷಣ ಯಾವ್ದ್ರೂ ಇದು ಕಾಲನಿ ಇಷ್ಟು ಚೆನ್ನಾಗಿದೆ, ಸಿಮೆಟ್ರಿ ಇದೆ ಎಲ್ಲ ಮನೆಯಲ್ಲೂ, ಮುಂದೆ ತೋಟ ಇದೆ. ಅದ್ರ ಜೊತೆಗೆ ಬಂದಾಗ ಎಲ್ಲರೂ ಎಷ್ಟು ಚೆನ್ನಾಗಿ ಹಾಯ್ ಹಾಯ್ ಅಂತ ಮಾತಾಡ್ಸಿದ್ರು. ಸೊ ಈಗ ಅಲ್ಲಿ ಹೋಗಿ ಅವರೆಲ್ಲರ ಜೊತೆ ಸೇರಿ ನಾವು ಆಟ ಆಡೋಣ ಅನ್ನೋದು ನನ್ನ ಆಸೆ. ಆಗ್ಬೋದಾ? ಕಾರ್ಯಪ್ಪ ಲೇಔಟ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ವೆರಿ ಗುಡ್. ಆಕ್ಚುಲಿ ಈ ಕಾರ್ಯಪ್ಪ ಲೇಔಟ್ ಬರ್ತಿದ್ದಂಗೆ ನೋಡ್ತಿದ್ದಂಗೆ ಎಷ್ಟು ಖುಷಿ ಆಯ್ತು, ಎಷ್ಟು ಹೆಮ್ಮೆ ಆಯ್ತು ಅಂದ್ರೆ ಹೇಳೋದಕ್ ಸಾಧ್ಯ ಇಲ್ಲ. ನೀವೆಲ್ಲರೂ ಬಹಳ ಕಷ್ಟಗಳನ್ನ ನೋಡಿದ್ದೀರಿ. ನಾವು ಟಿವಿನಲ್ಲಿ ನೋಡಿನೇ ನಮ್ ಕೈ ಕಾಲು ಅಲಾಡ್ತಿತ್ತು. ನೀವ್ ಅದನ್ನೆಲ್ಲ ಫೇಸ್ ಮಾಡಿ ಇವತ್ತು ಇಷ್ಟು ಒಳ್ಳೆ ಜೀವನ ನಡೆಸ್ತಾ ಇದೀರಿ. ದೇವ್ರು ನಿಮ್ಮೆಲ್ಲರೂ ಹೀಗೆ ಯಾವಾಗ್ಲೂ ಚೆನ್ನಾಗಿ ಖುಷಿಯಾಗಿರ್ಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ. ಈಗ ನನ್ನ ಕಾರ್ಯಪ್ಪ ಲೇಔಟ್ ಫ್ರೆಂಡ್ಸ್ ರೆಡಿ ಇದ್ದಾರೆ, ನೀವ್ ರೆಡಿ ಇದ್ದೀರಾ? ರೆಡಿ. ಏನಪ್ಪಾ ಅಂದ್ರೆ 2 ಸೈಕಲ್ ಕೊಡ್ತೀನಿ. ಅತ್ತೆಗೊಂದ್ ಸೈಕಲ್, ಸೊಸೆಗೊಂದ್ ಸೈಕಲ್. ಈ ಕಡೆಯಿಂದ ಆ ಕಡೆ ಫಾಸ್ಟ್ ಆಗಿ ಹೋಗ್ಬೇಕು, ಆ ಕಡೆಯಿಂದ ಈ ಕಡೆ ಫಾಸ್ಟ್ ಆಗಿ ಬರ್ಬೇಕು. ಯಾರು ಫಸ್ಟ್ ಅಲ್ಲಿ ಹೋಗಿ ವಾಪಸ್ ಬರ್ತಾರೋ ಅವರೇ ವಿನ್ನರ್. ಏನಂತೀರಮ್ಮ? ಇಲ್ಲ, ಆಕ್ಚುಲಿ ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ. ಆ ಆಟ ಅಲ್ಲ, ಆಟ ಬೇರೆ ಏನೋ. ಅದೇನು ಅಂತ ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಪ್ರಾಪರ್ಟಿ ತರ್ತೀನಿ. ಇದು ನೋಡಿ ಸೂಪರ್ ಆಗಿದೆಯಲ್ಲ. ಇದು ಏನ್ ಮಾಡುತ್ತೆ ಅಂದ್ರೆ ಕಿವಿಗೆ ಹಿಂಗ್ ಹಾಕ್ಬಿಟ್ರೆ ಬ್ರೇನು ಕೇಳಲ್ಲ. ಅದ್ರ ಜೊತೆಗೆ ನಮ್ಮ ಅತ್ತೆ ಮಕ್ಳಿದಾರ ನೋಡಿ, ಇದನ್ನು ಬೇರೆ ಕೊಟ್ಟಿದ್ದಾರೆ. ಫಸ್ಟ್ ಇದನ್ನ ಕಿವಿಲ್ ಹಾಕಿ ಆಮೇಲೆ ಇದನ್ನ ಅದ್ರ ಮೇಲೆ ಹಾಕಿದ್ರೆ ಪ್ರಪಂಚದಲ್ಲಿ ಏನಾದ್ರೂ ಗೊತ್ತಾಗೋದಿಲ್ಲ. ಓಕೆನಾ? ಸೊ ಇವಾಗ ಏನಪ್ಪ ಟಾಸ್ಕ್ ಅಂದ್ರೆ ನೀವಿಬ್ರೆ ಯಾವಾಗ್ಲೂ ಜೊತೆಲಿರ್ತೀರಿ ಅಲ್ವಾ. ಇವ್ರು ನೋಡು, ಹೌದು ಸಾಕಾಯ್ತು, ಬೇರೆ ಚೇಂಜ್ ಅಲ್ಲಾಡ್ರಪ್ಪ. ಓಕೆ, ಯಾವಾಗ್ಲೂ ಜೊತೆಲಿ ಇರ್ತೀರಾ ಅಂದ್ಮೇಲೆ ಅಂಡರ್ಸ್ಟ್ಯಾಂಡಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಲ್ವಾ. ಆ ಅಂಡರ್ಸ್ಟ್ಯಾಂಡಿಂಗು ಎಷ್ಟಿದೆ, ಹೇಗಿದೆ, ಏನಿದೆ ಅಂತ ಇವಾಗ ನಾವು ನೋಡ್ತೀವಿ. ಓಕೆನಾ? ಸೊ ಏನಪ್ಪಾ ಅಂದ್ರೆ ಅವ್ರ ಕಿವಿಗೆ ಇದನ್ನ ಹಾಕ್ತೀವಿ. ಅದಾದ್ಮೇಲೆ ನಾನ್ ನಿಮ್ಗೆ ಕ್ವೆಶ್ಚನ್ ಹೇಳ್ಬೋದು, ಆನ್ಸರ್ ಹೇಳ್ಬೋದು, ಪದ ಹೇಳ್ಬೋದು, ಪಿಕ್ಚರ್ ಹೆಸರು ಹೇಳ್ಬೋದು, ಅದ್ ಏನೇನೋ ಹೇಳ್ತೀನಿ. ಅದನ್ನ ನೀವು ಅವ್ರಿಗೆ ಹೇಳಿ ಅವ್ರು ಅದನ್ನ ಅರ್ಥ ಮಾಡಿ ವಾಪಸ್ ನಮ್ಗೆ ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆನಾ? ಹಂಗಾರೆ ಇದನ್ನ ಹಾಕ್ಬಿಡೋಣ. ಈಗ ಏನು ಆಟಾಡ್ತೀರಾ ಅಂದ್ರೆ ಏನ್ ಬೇಕಾದ್ರೂ ಬೈಬೋದು, ಅವ್ರಿಗೆ ಕೇಳಿಸ್ತಾ ಇಲ್ಲ ಅಂತ ಅಷ್ಟೇ. ಓಕೆನಾ? ಈಗ ಬನ್ನಿ, ಇಬ್ರು ಒಂದ್ ಹೆಜ್ಜೆ ಮುಂದೆ ಬನ್ನಿ. ಯಾಕಂದ್ರೆ ಯುದ್ಧಕ್ಕೆ ನೀವಿಬ್ರೇ ಇವತ್ತಿರೋದು. ಸೊ ಇಲ್ಲಿ ನಿಂತಿರ್ತೀರಾ, ನಾನು ಹೇಳಿದ್ದನ್ನ ಅವ್ರಿಗೆ ಹೇಳಬೇಕು. ಓಕೆನಾ? ಅತ್ತೆ ಮಕ್ಕಳ ಅಕ್ರಮ್ ಮ್ಯೂಸಿಕ್. ಫಸ್ಟ್ ಕೊಡ್ತಾ ಇರೋಂತ ಹೆಸರು ಹುಲಿಯ ಹಾಲಿನ ಮೇವು. ಜೋರಾಗಿ ಹೋಗಂಗಿಲ್ಲ. ಹುಲಿ ಹಾಲಿನ ಮೇವು, ಹುಲಿ ಹಾಲಿನ ಮೇವು, ಹಾಲಿನ ಮೇವು, ಮೇವು. ಏಪ್ರಿಲ್, ಜಾನ್ವರಿ, ಫೆಬ್ರವರಿ, ಹುಲಿ ಹಾಲಿನ ಮೇವು. ಏ ಯಾವ ಹಾಡಾಕಿದ್ರು? ಅತ್ತೆ ಮಕ್ಕಳ ಚೀಟಿಂಗ್ ಮಾಡ್ತಾ ಇದ್ದೀರಾ? ಹಾಡಾಕಿದ್ರೆ ಅದು ಬರೀ ಲೈಟ್ ಆಗಿ ಏನೋ ಲಾಲಿ ಹಾಡೋದಾಕಿದ್ರು. ಕೇಳಿಸ್ತಾ? ಇಲ್ಲ ಅಲ್ಲ, ಬಟ್ ಸಾಕದ. ವೆರಿ ರೆಡಿ? ಕಣ್ ಮುಚ್ಕೊಳ್ಳಿ. ಈಗ ಐತ ಲಕಡಿ ಪಕಡಿ ಜುಮ್ಮ. ರೆಡಿ? 3, 2, 1 ಗೋ. ಐತ ಲಕ್ಕಡಿ ಪಕ್ಕಡಿ ಜುಮ್ಮ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಐತ ಇದ ನನ್ನ ನೋಡು. ಐತ ಲಕ್ಕಡಿ ಪಕ್ಕಡಿ ಜುಮ್ಮ. ಹಿಂಗೆ ಮಾಡ್ಕೊಂಡ್ ಬಂದ್ರೆ ಕೊಡ್ಬೋದು ಒಂದು ಉಮ್ಮ. ಐತ ಲಕ್ಕಡಿ ಪಕ್ಕಡಿ ಜುಮ್ಮ. ಐತ ಪಕ್ಕಡಿ ಜುಮ್ಮ. ಜುಮ್ಮ ಜುಮ್ಮ. ಐತ ಲಕ್ಕಡಿ, ಐತ ಲಕ್ಕಡಿ ಪಕ್ಕಡಿ ಜುಮ್ಮ. ಸೂಪರ್. 2 ಹೆಜ್ಜೆ ಆನೆದು, 4 ಹೆಜ್ಜೆ ಸಿಂಹದ್ದು,
ನೆಕ್ಸ್ಟ್ ಎಷ್ಟು ಹೆಜ್ಜೆನೋ? 2 ಹೆಜ್ಜೆ ಆನೆದು, 4 ಹೆಜ್ಜೆ ಸಿಂಹದ್ದು, 6 ಹೆಜ್ಜೆ ಹುಲಿದು, 8 ಹೆಜ್ಜೆ ಚಿರತೆದು, ಅದಕ್ಕಿಂತ 1 ಹೆಜ್ಜೆ ನಂದು. ಇದನ್ನ ಹೇಳ್ಬಿಡ್ರ. 2 ಹೆಜ್ಜೆ ಆನೆದು, 2 ಹೆಜ್ಜೆ ಆನೆದು, 2 ಹೆಜ್ಜೆ ಆನೆದು, 4 ಹೆಜ್ಜೆ ಹುಲಿದು. ಇದ್ಯಾ ಹುಲಿ ಹಿಂಗ್ ಬರುತ್ತೆ? ಹುಲಿ 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 ಹುಲಿ. 6 ಹೆಜ್ಜೆ ಹೆಜ್ಜೆ ಚಿರತೆ ಇದು, ಚಿರತೆ ಚಿರತೆ ಚಿರತೆ. ಹೇಳು. ಅತ್ತೆದು 6 ಹೆಜ್ಜೆ 6 ಹೆಜ್ಜೆ ಅತ್ತೆದು. ಚಿರತೆದು ಸರಿ ಅತ್ತೆ ಹೇಳಿದೆ. ಚಿರತೆದು ಫಸ್ಟ್ ಇಂದ ಹೇಳಕ್ ಹೇಳಿ, ಇಲ್ಲಿವರೆಗೂ ನೋಡೋಣ. ಫಸ್ಟ್ ಇಂದ ಹೇಳ್ತೀಯಾ? ಇಡೀ ಪ್ರಪಂಚ ಫಸ್ಟ್ ಇಂದ ಒಂದ್ಸರಿ ಹೇಳ್ತೀಯಾ? 2 ಹೆಜ್ಜೆ 2 ಹೆಜ್ಜೆ ಆನೆದು ಆನೆದು, 4 ಹೆಜ್ಜೆ ಕೇಳಿಸ್ಕೊಳ್ಳೋ, ನಾಳೆ ಎಕ್ಸಾಮ್ ಅಲ್ಲಿ ಇದೇ ಕ್ವೆಶ್ಚನ್ ಕೇಳೋದು. ಹುಲಿದು 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 6 ಹೆಜ್ಜೆ ಚಿರತೆದು, 6 ಹೆಜ್ಜೆ 6 ಹೆಜ್ಜೆ ಅತ್ತೆದು, ಚಿರತೆದು 8 ಹೆಜ್ಜೆ ಸಿಂಹ 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 2 ಹೆಜ್ಜೆ ನಂದು. 2 ಹೆಜ್ಜೆ ನಿಂದು. ಜೋರು ಬರ. 2 ಹೆಜ್ಜೆ ನಂದು. ಈ ಡೈಲಾಗ್ ಯಾರು ಹೇಳ್ತೀರಾ? ಯಾರಿಗಾದ್ರೂ ಗೊತ್ತಾ? ಒಂದ್ ನಿಮಿಷ. 2 ಹೆಜ್ಜೆ ಆನೆದು, 4 ಹೆಜ್ಜೆ ಹುಲಿದು, 6 ಹೆಜ್ಜೆ ಚಿರತೆದು, 8 ಹೆಜ್ಜೆ ಸಿಂಹದ್ದು, ಆದ್ರೆ 1 ಹೆಜ್ಜೆ ನಂದು. ಸೂಪರ್. ನಿಮ್ಮ ಹೆಸರು? ಪೂರ್ಣಿಮಾ. ನೀವು ಆವಾಗ್ಲೇ ಬಂದು ಫೋಟೋ ತಗೊಂಡು ಹೋದ್ರಲ್ಲ, ನಿಮ್ಮಲ್ಲಿ ಇಷ್ಟು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಥ್ಯಾಂಕ್ ಯು. ಹೆಂಗ್ ನೆನ್ಪಿಟ್ಕೊಂಡ್ರಿ? ಮ್ಯಾಮ್, ನಾನು MA ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ಮೈಸೂರು ಯೂನಿವರ್ಸಿಟಿಲಿ. ಅದಕ್ಕೆ ಇದೆಲ್ಲ ನೆನ್ಪಿಟ್ಬಿಡುತ್ತಾ? ML ಏನಿದೆ ಅಂತಾನೆ ನಮಗ್ ನೆನ್ಪಿರಲ್ಲ ಅಂತಂದ್ರಲ್ಲಿ ಇದೆಲ್ಲ ಹೆಂಗ್ ನೆನ್ಪಿಟ್ಕೊಳ್ತೀರಾ? ಮ್ಯಾಮ್, ನಂಗೆ ಮೆಮೊರಿ ಪವರ್ ಜಾಸ್ತಿ ಇದೆ, ಸೊ ಅದಕ್ಕೆ. ನಮ್ಗೊಂಚೂರು ಶೇರ್ ಮಾಡ್ಕೊಳ್ಳಿ ಅಲ್ಲ ಪ್ಲೀಸ್. ಆಮೇಲೆ ಬರ್ತೀನಿ, ಒಂಚೂರು ಕೊಡಿ. ಓಕೆ, ಸೂಪರ್. ಬರ್ಲಿ ಜೋರ ಚಪ್ಪಾಳೆ. ಸೂಪರ್. ಹೇಳಿನಾ, ಲಾಸ್ಟ್ ಒನ್ನು ಸಿಕ್ಕಾಪಟ್ಟೆ ಕಷ್ಟ ಇದು. ಈ ಪ್ರೀತಿ, ಈ ಪ್ರೇಮ, ಇದೆಲ್ಲ ಪುಸ್ತಕದ ಬದನೆಕಾಯಿ ಅಂತ ಗೊತ್ತಾಗೋಯ್ತು. ಪ್ರೀತಿ ಈ ಪ್ರೀತಿ ಈ ಪ್ರೀತಿ ಈ ಪ್ರೀತಿ ಈ ಪ್ರೇಮ ಈ ಪುಸ್ತಕದ ಬದನೆಕಾಯಿ. ಪುಸ್ತಕದ ಬದನೆಕಾಯಿ. ಈ ಪ್ರೀತಿ ಈ ಪ್ರೇಮ ಪುಸ್ತಕದ ಬದನೆಕಾಯಿ. ಆಮೇಲೆ ಲಾಸ್ಟ್ ಅಂತ ಗೊತ್ತಾಗೋಯ್ತು. ಯಾರು ಹೇಳ್ತಾರೆ ಅಂತ ಗೊತ್ತಾಗಿ ಹೋಯ್ತು. ಫುಲ್ ಒಟ್ಟಿಗೆ ಹೇಳಿ, ಫುಲ್ ಹೇಳಿ. ಈ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಗೊತ್ತಾಗಿ ಹೋಯ್ತು. ವೆರಿ ಗುಡ್. ಬನ್ನಿ ಅಮ್ಮ ಇಲ್ಲಿ. ಏನ್ ಅಂಡರ್ಸ್ಟ್ಯಾಂಡಿಂಗ್ ಇದು? ನೀವ್ ಆ ಡೈಲಾಗ್ ಯಾವತ್ತಾದ್ರೂ ಉಪ್ಪಿ ಸರ್ ಬಾಯಿಂದ ಕೇಳಿದೀರಾ? ಕೇಳಿದೀನ ಅಂತ ಪಿಕ್ಚರ್ ನೋಡ್ತಾ ಇರ್ತೀನಲ್ಲ. ಪಿಕ್ಚರ್ ನೋಡಿದ್ರೆ ಮತ್ತೆ ಅಂದ್ರೆ ಅದೆಲ್ಲ ಸ್ವಲ್ಪ ಎಲ್ಲ ಕೇಳಿರಲ್ಲ. ನೆನ್ಪಂದ್ರೆ ಸ್ವಲ್ಪ ಮರವು ಜಾಸ್ತಿ. ಓಕೆ, ಈಗ ಇವ್ರದ್ದೇನೋ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಅಕಸ್ಮಾತ್ ಇದು ಇಲ್ಲಿಗೆ ಬಂದ್ರೆ ಈ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತೆ? ಹಿಂಗೆ ಇರುತ್ತಾ, ಚೇಂಜ್ ಆಗುತ್ತಾ ಅಂತ ನೋಡ್ಬೇಕು. ಇವಾಗಿರೋದು ಫಸ್ಟ್ ಒನ್, ಮೈಕಲ್ ಜಾಕ್ಸನ್ ಬೇಕಾ, ಪ್ರಭುದೇವ ಸಾಕಾ? ಆಕ್ಟ್ ಮಾಡಿ ತೋರಿಸಿ ಅವ್ರು ಹೆಂಗ್ ಮಾಡ್ತಾರೆ. ಮೈಕಲ್ ಜಾಕ್ಸನ್ ಜಾಕ್ಸನ್ ಬೇಕಾ? ಮೈಕಲ್ ಜಾಕ್ಸನ್ ಬೇಕಾ? ಬೇಡಮ್ಮ, ಬೇಡ. ಪ್ರಭುದೇವ ಸಾಕಾ? ಮೈಕಲ್ ಜಾಕ್ಸನ್ ಸಾಕಾ? ಪ್ರಭುದೇವ ಬೇಕಾ? ಮೈಕಲ್ ಜಾಕ್ಸನ್ ಸಾಕಾ? ಪ್ರಭುದೇವ ಬೇಕಾ? ಸೂಪರ್. ಅಟ್ಟದ ಮೇಲೆ ಪುಟ್ಟಲ ಅಟ್ಟ ಆಕಾಶ ಅಟ್ಟ
ಅಟ್ಟದ ಮೇಲೆ ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಪುಟ್ಟಲಕ್ಷ್ಮಿ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ವಾಟ್ ಈಸ್ ಹ್ಯಾಪನಿಂಗ್? ಆಬ್ರಕಡಾಬ್ರ ಗಿಲ್ಲಿ ಗಿಲ್ಲಿ ಛೂ. ಆಬ್ರಕ ಆಬ್ರಕ ಆಫ್ರಿಕಾ ಆಬ್ರಕ ಅಬೇಕ ಆಬ್ರಕ ಆಫ್ರಿಕಾ ಆಫ್ರಿಕಾ ಆಬ್ರಕ ಆಫ್ರಿಕಾ ಆಫ್ರಿಕಾ ಡೂಬ್ರಕ ಆಬ್ರೇಕ ಡಾಬ್ರೇಕ ಡಾಬ್ರಕ ಆಬ್ರೇಕ ಡಾಬ್ರೇಕ ಡಾಬ್ರಕ. ಯಾವ್ದಾದ್ರು ಬೇಕೆ. ಗಿಲಿ 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 ಚೂ ಟೂ ಚೂ. ಆಬ್ರಕ ಡಾಬ್ರಕ ಆಬ್ರಿಕಾ ಡಾಬ್ರಕ ಆಬ್ರೇಕ ಡಾಬ್ರಕ ಸಾಬ್ರೇಕ ಡಾಬ್ರಕ ಡಾ ಡಾ ನೈನ್. ಡಾಬ್ರಕ ಡಾಬ್ರಕ ಆಫ್ರಿಕಾ ಡಾಬ್ರಕ ಆಬ್ರಕಡಾಬ್ರ ಗಿಲ್ಲಿ ಗಿಲ್ಲಿ ಛೂ. ಆಬ್ರಕಡಾಬ್ರ ಡಾಬ್ರಾ ಗಿಲ್ಲಿ ಗಿಲ್ಲಿ ಛೂ. ಜಿಲ್ಲಿ ಜಿಲ್ಲಿ ಟೂ. ಅತ್ತೆ ಸೊಸೆ ಬಾಂಡಿಂಗ್ ಅಂದ್ರೆ ಹಿಂಗಿರ್ಬೇಕಪ್ಪ. ಒಬ್ರನ್ನೊಬ್ರು ಯಾವ್ದ್ರಲ್ಲೂ ಬಿಟ್ಕೊಡೋದಿಲ್ಲ. ಅಂಡ್ ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಈ ಆಟದ ಮೂಲಕನೇ ನಮಗ್ ಗೊತ್ತಾಯ್ತು. ಸೂಪರ್. ಓಕೆ, ಆಕ್ಚುಲಿ ಅವರು ಅಷ್ಟೆಲ್ಲ ಚೊರೆ ಮಾಡಿದ್ರಲ್ಲ, ಆದ್ರೆ ನೀವು ಈ ಆಟದಲ್ಲಿ ಚೆನ್ನಾಗಿ ಆಡಿದ್ದಕ್ಕೆ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆನ ಈ ಗಿಫ್ಟ್ ನಿಮ್ಗೆ. ಕಂಗ್ರ್ಯಾಚುಲೇಷನ್. ಈಗ ಏನ್ ನಾಟಕ ಕೊಟ್ರು ಆಟಾಡ್ತಿರಲ್ಲ, ಒಂದು ಹೊಸ ಆಟ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ. ಹೆಂಗಿರತ್ತೆ ಏನು ಅಂತ ಹೇಳ್ತೀನಿ ನೋಡಿ, ಗಾಬರಿ ಆಗ್ಬಿಡ್ಬೇಕು ಹಂಗೆ. ರೆಡಿನಾ ಅತ್ತೆ ಮಕ್ಳ? ತಗೊಂಬನ್ನಿ. ಈ ಆಟ ಏನಪ್ಪಾ ಅಂದ್ರೆ ಹಗ್ಗ ಇದೆಯಲ್ಲ, ಈ ಹಗ್ಗನ ಆ ಕಡೆ ಒಬ್ರು ಇಟ್ಕೊಳ್ತಾರೆ, ಈ ಕಡೆ ಒಬ್ರು ಇಟ್ಕೊಳ್ತಾರೆ. ಈ ಕಡೆ ಅಣ್ಣ ಹಿಡ್ಕೊಳ್ತಾರೆ, ಈ ಕಡೆ ಯಾರು ಬರ್ತೀರಪ್ಪ? ಓಕೆ, ಆ ಕಡೆ ಒಬ್ರು ಹಿಡ್ಕೊಳ್ತಾರೆ, ಈ ಕಡೆ ನೀವು ಹಿಡ್ಕೊಳ್ತೀರಾ ಸರ್. ಹಿಡ್ಕೊಂಡ ಮೇಲೆ ನೀವಿಬ್ರು ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ, ನೀವು ರಮ್ಯಾ ಮುಂದೆ ಬನ್ನಿ. ಓಕೆ, 1 2 3 4 5 6 ಜನ. ಏನಪ್ಪಾ ಅಂದ್ರೆ ಹಗ್ಗನ ಈ ಕಡೆ ಇಬ್ರು ಅಣ್ಣಂದ್ರು ಇಟ್ಕೊಂಡಿರ್ತಾರೆ. ಫಸ್ಟ್ ನೀವು ಒಂದ್ ಕಡೆ ನಿಂತಿರ್ತೀರಿ 6 ಜನನು. ಅದಾದ್ಮೇಲೆ ನಾನು ಬಲ ಅಂತೀನಿ. ಬಲ ಅಂದಾಗ ನೀವು ಬಲದಲ್ಲಿ ನಿಂತಿರ್ತೀರಾ. ನಾನು ಎಡ ಅಂದಾಗ ಏನಾಗುತ್ತೆ, ಈ ಹಗ್ಗ ಈ ಹೈಟ್ ಇಂದ ಈ ಹೈಟ್ಗೆ ಹೋಗುತ್ತೆ. ನೀವು ಅಷ್ಟು ಜನ ಚಕ್ಕಂತ ಎಗರ್ಬೇಕು. ಓಕೆನಾ? ಬಲ ಅಂದಾಗ ಕೆಳಗಿರ್ಬೇಕು, ಎಡ ಅಂದಾಗ ಮೇಲೆತ್ತಬೇಕು. ಫಸ್ಟ್ ಎಲ್ಲರೂ ಒಂದ್ ಕೆಲಸ ಮಾಡಿ ಬಲಕ್ ಬನ್ನಿ. ಎಡ ಅಂದಾಗ ಎಗರೋದು, ಬಲ ಅಂದಾಗ ಎತ್ತುತ್ತಾರೆ, ಬಕ್ಕೊಂಡ್ ಬರ್ಬೇಕು. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಎಡ, ಬಲ. ಎದ್ದು ಇವ್ರು ಎತ್ತುತ್ತಾರ ಬಿಡ್ತಾರ, ಅವರೇ ಎತ್ಕೊಂಡ್ ಬಂದ್ಬಿಟ್ರು. ವೆರಿ ಗುಡ್. ಬಲ, ಎಡ, ಬಲ, ಎಡ, ಬಲ, ಎಡ, ಎಡ, ಬಲ, ಬಲ. ಈಗ ಆಟ ಏನಪ್ಪಾ ಅಂದ್ರೆ, ಇಲ್ಲಿ ಹಗ್ಗ ಇರುತ್ತೆ, ಈ ಕಡೆ ನದಿ, ಆ ಕಡೆ ದಡ. ದಡ ಅಂದಾಗ ಎಗರ್ಕೊಂಡು ಹೋಗ್ಬೇಕು, ನದಿ ಅಂದಾಗ ಬಕ್ಕೊಂಡ್ ಬರ್ಬೇಕು. ಓಕೆನಾ? ಏನಾದ್ರು ಕನ್ಫ್ಯೂಷನ್ಸ್ ಇದೆಯಾ? ಏನು ಇಲ್ಲ ಅಲ್ವಾ? ನಿಮ್ಗೆ ಓಕೆನಾ? ದಡ ಅಂದಾಗ ಕೆಳಗಡೆ, ನದಿ ಅಂದಾಗ ಮೇಲೆ ಎತ್ಬೇಕು ಹಗ್ಗ. ರೆಡಿ? ವೆರಿ ಗುಡ್. ನದಿ. ಹೋಗಿ ಮೇಡಮ್ ಬೇಗ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇವ್ರು ಹೆಂಗೆ ಅಂದ್ರೆ, ನದಿಲ್ ನಾನೊಬ್ಳೆ ಯಾಕೆ ಎಗರೋದು, ನೀನು ಬಾ. ವೆರಿ ಗುಡ್, ಇಬ್ರು ಒಟ್ಟಿಗೆ ಹೋಗೋಣ. ಐ ಲವ್ ಯು ಡಾರ್ಲಿಂಗ್. ವೆರಿ ಗುಡ್. ಬನ್ನಿ. ಏನು ಇಷ್ಟ ಬೇಗ ಫಸ್ಟ್ ಅಲ್ಲೇ ಇಬ್ರು ಔಟ್ ಆದ್ರು. ಬನ್ನಿ. ದಡ, ದಡ, ದಡ ಮೇಡಮ್, ಅದೇ ದಡ. ಇಷ್ಟೊತ್ತು ಬಸ್ ಆದ್ಮೇಲೆ ಟಿಕೆಟ್ ತಗೊಂಡ್ರೆ ಅವೆಲ್ಲ ನನಗೆ ಗೊತ್ತಿಲ್ಲ. ಬನ್ನಿ, ನೀವಿಬ್ರು ಔಟ್, ಎಲ್ಲರೂ ಔಟೇ. ಇವಾಗ ಕೊನೆಗೆ ಅವರಿಬ್ರು ನೆಕ್ಸ್ಟ್ ಔಟ್ ಆಗ್ಬಿಡ್ತಾರೆ. ನದಿ, ದಡ, ನದಿ, ದಡ. ಹಗ್ಗ ಮುಟ್ಟೋಗಿಲ್ಲ. ನದಿ, ದಡ, ನದಿ, ದಡ, ನದಿ, ದಡ,
ನದಿ ದಡ. ಇದ್ಯಾಕೋ ಇವರಿಬ್ರು ಇವತ್ತೆಲ್ಲ ಆಟ ಆಡ್ತೀರಿ? ಫ್ರೆಂಡ್ಸ್ ಅಮ್ಮ, ಕ್ಲೋಸ್ ಫ್ರೆಂಡ್ಸಾ ನೀವಿಬ್ರು? ಎಷ್ಟು ಕ್ಲೋಸ್ ಫ್ರೆಂಡ್ಸ್? ತುಂಬಾ ಕ್ಲೋಸ್ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಇವತ್ತೆಲ್ಲ ಬಿಟ್ರು ಆಟ ಆಡ್ತಿರ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ. ನಾನು ಏನಾದ್ರೂ ಟ್ವಿಸ್ಟ್ ಯೋಚನೆ ಮಾಡ್ಲೇಬೇಕು ಅತ್ತೆ ಮಕ್ಕಳ. ಈಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ನಿಮ್ಮ ಕಣ್ಣು ಇನ್ನಷ್ಟು ಚೆನ್ನಾಗಾಗ್ಲಿ ಅಂತ ನಾವು ಬ್ಲೈಂಡ್ ಫೋಲ್ಡ್ ಮಾಡ್ತಾ ಇದೀವಿ. ಇದನ್ನ ಹಾಕೊಂಡು ಈ ಆಟನ ಆಡಬೇಕು ಅಂತ ಕಳ್ಳಕಳ್ಳಿಗೆ ವಿನಂತಿ. ಈಗ ಫುಲ್ ಜೋಶಲ್ಲಿ ಆಟಾಡ್ಬೇಕು. ಓಕೆ ರೆಡಿ? ದಡ ನದಿ ದಡ ಅದು ನದಿ. ಬಗ್ಗಿ 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 ಬಗ್ಬೇಕು. ಹಾ ಅದು ಹಿಂಗ್ ಬಗ್ಬೇಕು. ವೆರಿ ಗುಡ್. ನದಿ ನದಿ ದಡ ನದಿ ದಡ ನದಿ 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 ದಡ ನದಿ. ಮೇಲೆತ್ತಿ ಹಗ್ಗ ನಿನ್ನ. ಹಾ ದಡ 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 ನದಿ. ಬಗ್ಗಿನ. ಹಾ ನದಿ ದಡ. ಹಗ್ಗ ಮುಟ್ಟಂಗಿಲ್ಲ, ಹಗ್ಗ ಮುಟ್ಟಂಗಿಲ್ಲ. ಹಾ ನದಿ ನದಿ. ಹಾ ದಡ ದಡ ನದಿ. ಹಗ್ಗ ಇಟ್ಕೊಂಡವರು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ದಾರೆ. 2 ಹೆಜ್ಜೆ ಮುಂದೆ. ನೀವು 2 ಹೆಜ್ಜೆ ಮುಂದೆ ಹೋಗ್ಬೇಕು ಸ್ವಲ್ಪ. ಹಾ ಸಾಕ್ 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 ಸಾಕ್. ಹಾ ನದಿ ದಡ. ಹಾ ನದಿ ದಡ ನದಿ ದಡ ನದಿ. ಆಟಾಡಿ. ದಡ 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 ದಡಾರ್ ನದಿ ದಡ ನದಿ ದಡ ನದಿ ದಡ ದಡ ನದಿ ನದಿ ದಡ ದಡ ನದಿ ನದಿ. ಜೀವನದಲ್ಲಿ ಎಷ್ಟು ಮುಂದೆ ಬಂದಿದ್ದೀರಾ ಅಂದ್ರೆ ನೀವು. ತೆಗೀರಿ. ಏನಾಯ್ತು ಅಂತ ಏನಾದ್ರೂ ಗೊತ್ತಾಯ್ತಾ ಪ್ರಪಂಚದಲ್ಲಿ? ಹಗ್ಗ ತೆಗ್ದ್ಬಿಟ್ರು. ನಿಮ್ಗೆ ಹಗ್ಗ ತೆಗ್ದಿದ್ರು. ನಿಮ್ಮ ಹೆಸರು? ರಮ್ಯಾ. ರಮ್ಯಾ. ಆಶಾ. ಆಶಾ. ಯಾವಾಗ ಗೊತ್ತಾಯ್ತು ಹಗ್ಗ ತೆಗ್ದ್ವಿ ಅಂತ? ಹಗ್ಗ ಟಚ್ ಆಗ್ತಾ ಇತ್ತಿಲ್ಲ ಖಾಲಿ. ನಾನ್ ಟಚ್ ಮಾಡ್ತಾ ಇದ್ನಲ್ಲ ಹಿಂದೆ. ಆದ್ರೂ ಇವ್ರು ಕಿಲಾಡಿದಾರಪ್ಪ. ಇವ್ರ ಪಾಪ ಕೊನೆವರೆಗೂ ನದಿ ದಡ ನದಿ ದಡ ಅಂತ ಏನು ಆಡಿದ್ರು. ಕೊನೆಗೆ ಮನೆ ಮನೆ ಮಹಾಲಕ್ಷ್ಮಿನೂ ಉರುಳಿಸ್ಬಿಟ್ರು. ಬಟ್ ಸೂಪರ್ ಆಗಿ ಆಟ ಆಡಿದ್ರಿ ನೀವು. ಗುಡ್ ಸ್ಪೋರ್ಟ್. ಆದ್ರೆ ಈ ಆಟದಲ್ಲಿ ಗೆದ್ದಿದ್ಯಾರು? ಆಶಾ. ಇಷ್ಟು ಚೆನ್ನಾಗಿ ಆಟ ಆಡಿ ಗೆದ್ದಿದ್ದಕ್ಕೆ ಆಶಾ ಅವ್ರಿಗೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಇದೆ. ತಗೊಂಬನ್ನಿ ಅತ್ತೆ ಮಕ್ಕಳ. ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಕಡೆಯಿಂದ ಆಶಾ ಅವ್ರಿಗೆ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೀಗೆ ಯಾವಾಗ್ಲೂ ನಗ್ನಗ್ತಾ ಇರೋ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಒಂದು ಬ್ಯೂಟಿಫುಲ್ ಗಿಫ್ಟ್ ಇದೆ. ನೋಡಕ್ ಇಷ್ಟಪಡ್ತೀರಾ? ಹಾ ಹೇಗಿದೆ? ತಗೊಳ್ಳಿ. ಹಾಗೆ ಇಡೀ ಕಾರ್ಯಕ್ರಮದಲ್ಲಿ ಸೂಪರ್ ಆಗಿ ಭಾಗವಹಿಸಿದಂತ ನಮ್ಮ ಮಹಾಲಕ್ಷ್ಮಿ ರಮ್ಯಾ ಅವ್ರಿಗೆ ಅರುಣಾ ಸಿಲ್ಕ್ ಪ್ಯಾರಡೈಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಅರುಣಾ ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ರಾಜಾಜಿನಗರ, ಬೆಂಗಳೂರು. ಹಾಗೆ ನಮ್ಮ ಜಿ ಕನ್ನಡದ ಕಡೆಯಿಂದ ಒಂದು ಪುಟ್ಟ ಗೌರವ ಇದೆ ನಿಮ್ಗೆ. ಅದನ್ನ ನಿಮ್ಮ ತಾಯಿ ತರ ಇರೋಂತ ಅತ್ತೆನೇ ನೆರವೇರಿಸ್ಕೊಡ್ಬೇಕು. ಓಕೆನಾ? ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನ್ ನಿಮ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಯಾವಾಗ್ಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ನಮಸ್ಕಾರ.